ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ಹೊಲದಲ್ಲಿ ಬೇಬಿಕಾರ್ನ್ ಆಗಿತ್ತು. ಆದರೆ ಬೇಬಿಕಾರ್ನ್ ನಾವೇ ಬೆಳೆಯೋದ್ರಿಂದ ಮನೆಗೆ ತೊಗೊಂಡು ಬಂದಿದ್ದೆ. ಏನಾದರೂ ರೆಸಿಪಿ ಮಾಡೋಣ ಅಂತ, ಇದರಿಂದ ಬಿರಿಯಾನಿ ಮಾಡೋಣ, ಪಲಾವ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಮಧ್ಯಕ್ಕೆ ಕಟ್ ಮಾಡಿ. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಬೆಣ್ಣೆ, ತುಪ್ಪ, ಎಣ್ಣೆ ಯಾವ್ದು ಬೇಕಾದ್ರೂ ಬಳಸ್ಬೋದು. ನಾನು ಮನೇಲೆ ಮಾಡಿರುವಂಥ ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಅಂದರೆ MTR ಚಿಲ್ಲಿ ಪೌಡ್ರ್ ಬಳಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ, ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡ್ಮೇಲೆ ಇದಕ್ಕೆ ಬೇಬಿಕಾರ್ನ್ ಕೂಡ ಹಾಕೋತಾ ಇದ್ದೀನಿ. ಬೇಬಿಕಾರ್ನ್ ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಬೇಬಿಕಾರ್ನ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ, ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇವು ಮಾಡಿದ್ರೆ ಅಂತ ಈ ಥರ ಫ್ರೈ ಮಾಡ್ಕೊಂಡಿರೋದು. ಹಾಗೆ ಕೂಡ ನೀವು ಡೈರೆಕ್ಟಾಗಿ ಕೂಡ ಹಾಕೋಬೋದು. ನಾನೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂದ್ಬಿಟ್ಟು ಈ ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫ್ರೈ ಆಗಿದೆ, ಇದನ್ನು ತೊಗೊಬಿಡ್ತೀನಿ ಒಂದು ಪ್ಲೇಟ್ಗೆ. ಇವಾಗ ನಾನು ಅದೇ ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ, ಅಡುಗೆ ಎಣ್ಣೆ. ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕೋಬೋದು. ಹಾಕೊಂಡಾದ್ಮೇಲೆ ಇದೊಂದು ಸ್ವಲ್ಪ ಬಿಸಿ ಆಗಲಿ. ಇವಾಗ ಬಿಸಿ ಆಗಿದೆ. ಇದಕ್ಕೆ ಸ್ಪೈಸಸ್ ಏನಿದೆ, ಎಲೆ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಹಾಗೆ ಸ್ಟಾರ್ ಹೂವು, ಕಲ್ಲು ಹೂವು, ಇವೆಲ್ಲನೂ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಏನೇನು ಸ್ಪೈಸಸ್ ಇದೆ ಅದೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇದು ಒಂದೊಂದು 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. 30 ಸೆಕೆಂಡ್ ಫ್ರೈ ಆದಮೇಲೆ 2 ದೊಡ್ಡ ಸೈಜ್ ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಉದ್ದುದು ಕಟ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ, ಒಂದು 2 ನಿಮಿಷ ಫ್ರೈ ಮಾಡಿ. ಕಲರ್ ಚೇಂಜ್ ಆಗಬೇಕು ಅಂತೇನಿಲ್ಲ, ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇದನ್ನು. ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಈ ಹಸಿ ಸ್ಮೆಲ್ ಏನಿದೆ ಶುಂಠಿ ಬೆಳ್ಳುಳ್ಳಿದು ಅದು ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ಓವರ್ ನೈಟ್ ನೆನೆಸಿರುವಂಥ ಬಟಾಣಿ ಕೂಡ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಏನಾದರೂ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ನನಗೆ ಸಿಕ್ಕಿಲ್ಲ, ಸೊ ಹಾಗಾಗಿ ಬಟಾಣಿನ ನೆನೆಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ಬಟಾಣಿನ ಒಂದು 2-3 ನಿಮಿಷ ಫ್ರೈ ಮಾಡಿ. ಯಾಕಂದರೆ ಆಲ್ರೆಡಿ ನಾವು ನೆನೆಸಿರೋದ್ರಿಂದ ಸಾಫ್ಟ್ ಆಗಿರುತ್ತೆ. ಒಂದು 2-3 ನಿಮಿಷ ಎಣ್ಣೆಲಿ ಫ್ರೈ ಮಾಡಿದ್ರೆ ಬೇಗ ಬೇಯುತ್ತೆ. ಇದಕ್ಕೆ ಯಾವುದೇ ತರಕಾರಿ ಹಾಕೋಕ್ಕೆ ಹೋಗ್ಬೇಡಿ, ಬಟಾಣಿ ಅಷ್ಟೇ ಸಾಕು. ಬೇಬಿಕಾರ್ನ್ ಹಾಕೋದ್ರಿಂದ ಯಾವುದೇ ತರಕಾರಿ ಅಗತ್ಯ ಇರಲ್ಲ. ಇವಾಗ ಒಂದು ಟೊಮೊಟೊನ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಪಾರಮ್ ಟೊಮೊಟೊ ಅಂತ ಏನು ಹೇಳ್ತಾರೆ, ಆಪಲ್ ಟೊಮೊಟೊ, ಆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಒಂದು ಟೊಮೊಟೊನ ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ತೀನಿ. ಈ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಬರ್ತೀನಿ ನಾನು. ಇವಾಗ ನೀವು ನೋಡ್ತಿರ್ಬೋದು ಸಾಫ್ಟ್ ಆಗಿದೆ ಟೊಮೊಟೊ ಕೂಡ. ಇವಾಗ ಇದಕ್ಕೆ ಆಲ್ರೆಡಿ ನಾವೇನು ತುಪ್ಪದಲ್ಲಿ ಬೇಬಿಕಾರ್ನ್ನ ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಇದಕ್ಕೆ ನೆಕ್ಸ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ಥರ ಚಿಲ್ಲಿ ಯೂಸ್ ಮಾಡಿಲ್ಲ, ಸೊ ಹಾಗಾಗಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿ. ನಾವಿಲ್ಲಿ ಯಾವುದೇ ಥರ ಮಸಾಲೆ ರುಬ್ತಾ ಇಲ್ಲ, ಹಾಗಾಗಿ ಇದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡಾದ್ಮೇಲೆ ಇದು ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಅಲ್ಲಿ ಎಣ್ಣೆ ಬಿಡ್ತಾ ಇದೆ. ಇವಾಗ ಈ ಲೋಟದಲ್ಲಿ 2 ಲೋಟ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೆ, ಸೊ ಹಾಗಾಗಿ ಇದರಲ್ಲಿ 4 ಲೋಟ ಆಗುವಷ್ಟು ನೀರನ್ನ ಅಳತೆ ಮಾಡಿ ಹಾಕೋತಾ ಇದ್ದೀನಿ. 4 ಲೋಟ, ನೀವು ಎಷ್ಟು ಲೋಟ ಅಕ್ಕಿ ತೊಗೋತೀರೋ ಅಷ್ಟು ಡಬಲ್ ಕ್ವಾಂಟಿಟಿ ನೀರು ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಬೇಬಿಕಾರ್ನ ಫ್ರೈ ಮಾಡೋಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಈ ಪಲಾವ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಈ ಥರ ಉದುರಿಸ್ಕೊತಾ ಇದ್ದೀನಿ. ಈಗ ಉದುರಿಸ್ಕೊಂಡಾದ್ಮೇಲೆ ಇದು ಸ್ವಲ್ಪ ಕುದಿ ಬರಲಿ. ಇವಾಗ ನೋಡ್ತಿರ್ಬೋದು ಕುದೀತಾ ಇದೆ. ಕುದೀತಾ ಇರೋದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ಅಂದರೆ ನಾನು ಆ ಲೋಟದಲ್ಲಿ ತೋರಿಸಿದ್ನಲ್ಲ, ಆ ಲೋಟದಲ್ಲಿ 2 ಲೋಟ ಆಗುವಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಈ ಅಕ್ಕಿನ ಜಾಸ್ತಿ ಟೈಮ್ ನೆನೆಸ್ಬೇಕು ಅಂತೇನಿಲ್ಲ, ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದಾಗ ನೆನೆ ಹಾಕಿರುವಂಥದ್ದು, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಆ್ಯಡ್ ಮಾಡಿಕೊಂಡು ಒಂದು 2-3 ನಿಮಿಷ ಇದು ಕುದಿಬೇಕು. ಇದು ಕುದ್ದಾದ್ಮೇಲೆ ಸ್ವಲ್ಪ ನೀರು ಪ್ರಮಾಣ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಮತ್ತು ಖಾರ ಏನಾದರೂ ಇನ್ನೊಂದು ಸ್ವಲ್ಪ ಬೇಕಾದರೆ ರುಚಿ ನೋಡಿಕೊಂಡು ಹಾಕೋಬೋದು. ನಾನು ಕೂಡ ಇಲ್ಲಿ ಸ್ಪೂನ್ ಸಹಾಯದಿಂದ ರುಚಿ ನೋಡ್ತಾ ಇದ್ದೀನಿ. ಉಪ್ಪು ಏನಾದ್ರು ಕಮ್ಮಿ ಇದ್ದರೆ ಹಾಕ್ಕೊಳ್ತೀನಿ. ಇವಾಗ ಆಗಿದೆ. ಇವಾಗ ನೋಡ್ತಿರ್ಬೋದು ಕುದೀತಾ ಕೂಡ ಇದೆ. ಮೇಲ್ಗಡೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಿರ್ಬೋದು ನೀರು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇವಾಗ ಕುಕ್ಕರ್ ಕ್ಯಾಪ್ನ ಹಾಕಿ 2 ವಿಸಿಲ್ ಬರ್ಸ್ಕೊಂಡ್ರೆ ಆಯಿತು. ನಾನು ಕುಕ್ಕರ್ ಕ್ಯಾಪ್ನ ಹಾಕ್ಕೊಂಡು 2 ವಿಸಿಲ್ ಬರ್ಸ್ಕೊತೀನಿ. ಇವಾಗ ಕುಕ್ಕರ್ 2 ವಿಸಿಲ್ ಬಂದು ಕೂಡ ಸಂಪೂರ್ಣವಾಗಿ ಆರಿದೆ. ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಮಾಡಿರುವಂಥ ಪಲಾವ್. ಈ ಕೆಳಗಡೆಯಿಂದ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಎಲ್ಲ ಈಕ್ವಲ್ ಆಗಲಿ ಅಂತ. ಅಂದರೆ ಬೇಬಿಕಾರ್ನ್ ಒಂದೊಂದು ಟೈಮ್ ಕೆಳಗಡೆ ಉಳಿದ್ಬಿಡುತ್ತೆ, ಹಾಗಾಗಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೇಬಿಕಾರ್ನ್ ಕೂಡ ಯಾವುದೇ ಥರ
ಬೆಂದೋಗಿಲ್ಲ, ಹಾಗೇ ಇದೆ. ತುಂಬಾ ರುಚಿಯಾಗಿರುತ್ತೆ. ಈ ಥರ ಒಮ್ಮೆ ಮಾಡಿ ನೋಡಿ, ನೀವೇ ಇಷ್ಟಪಟ್ಟು ತಿಂತೀರಾ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಾನು ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಬಟನ್ನ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.